ಸ್ವರ್ಗವ ಕಂಡೆ ರಾತ್ರಿಯ ಕನಸಲ್ಲಿ, ಎಲ್ಲವ ಮರೆತು ಮಲಗಿದ್ದೆ ಆನಂದ ಲೋಕದಲ್ಲಿ, ಎಲ್ಲವ ಮರೆತು ಮಲಗಿದ್ದೆ ಆನಂದ ಲೋಕದಲ್ಲಿ. ಹಳ್ಳಿಯಲ್ಲಿ ನಮಗೆ ಕಾರಮಂಡಕ್ಕೂ ಸಹ ಸಿಗ್ತಾ ಇರಲಿಲ್ಲ. ಆ ಸ್ಥಿತಿಯಲ್ಲಿ ನಾವು ಬೀದಿ ನಾಟಕ ಬೇಡಿ ಗಾಳಿಗೆ ಹೆಂಟನದ ಘನತೆಯ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ. ಪರಿಸರ ಭಾಳ ಮುಖ್ಯ ಸರ್. ಇವತ್ತು ಪರಿಸರ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ಪರಿಸರ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವು ಸಹ ಚೆನ್ನಾಗಿರ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಗಿಡ ಮರಗಳನ್ನು ನೆಡಬೇಕು. ಗಿಡ ಮರವನ್ನು ನೆಡೋದ್ರ ಮೂಲಕ ಪರಿಸರವನ್ನು ಬೆಳೆಸಬೇಕು ಅಂತ ಹೇಳ್ತಾ ಒಂದು ಪರಿಸರ ಗೀತೆಯ ಕಾರ್ಯಕ್ರಮವನ್ನು ಹಾಡ ಕಟ್ಟಿ ನವನಾಡ ಕಟ್ಟಿ ನೆಲಕ್ಕೆ ನಂತ ಬನ್ನಿ, ಹಾಡ ಕಟ್ಟಿ ನವನಾಡ ಕಟ್ಟಿ ನೆಲಕ್ಕೆ ನಂತ ಬನ್ನಿ, ಕಾಡ ಬೆಳೆಸ ಬನ್ನಿ ನಮ್ಮ ನಾಡ ಉಂಟ ಬನ್ನಿ, ಕಾಡ ಬೆಳೆಸ ಬನ್ನಿ ನಮ್ಮ ನಾಡ ಉಂಟ ಬನ್ನಿ. ಜೀವಜಾಲದ ಉಸಿರು ಹಸಿರದು ಎಳೆಯ ತಂಪು ನೋಡ, ಜೀವಜಾಲದ ಉಸಿರು ಹಸಿರದು ಎಳೆಯ ತಂಪು ನೋಡ, ನೀನು ಮರವ ಕಡಿಯಬೇಡ, ನೀನು ಸತಿಯ ಬೆಳೆಸಿ ನೋಡ, ನೀನು ಸತಿಯ ಬೆಳೆಸಿ ನೋಡ, ನೀನು ಸತಿಯ ಬೆಳೆಸಿ ನೋಡ, ನೀನು ಸತಿಯ ಬೆಳೆಸಿ ನೋಡ. ಮರದ ಬೇರಿಗೆ ಮಣ್ಣ ಹುಟ್ಟುವ ಶಕ್ತಿ ಇರುವುದಣ್ಣ, ಮರದ ಬೇರಿಗೆ ಮಣ್ಣ ಹುಟ್ಟುವ ಶಕ್ತಿ ಇರುವುದಣ್ಣ, ಬೆಳೆಗೆ ಸಾರ ಸೇರಿದಣ್ಣ, ಮಳೆಗೆ ಜೀವ ಕೊಡುವುದಣ್ಣ, ಮಳೆಗೆ ಜೀವ ಕೊಡುವುದಣ್ಣ, ಮಳೆಗೆ ಜೀವ ಕೊಡುವುದಣ್ಣ, ಮಳೆಗೆ ಜೀವ ಕೊಡುವುದಣ್ಣ. ಹದು ಬೆಳ್ಳಿ ಗಟ್ಟಿಯ ತರುವುದನ್ನ ಮಳೆಯ, ಬೆಟ್ಟ ಬೆಟ್ಟ ಹದು ಬೆಳ್ಳಿ ಗಟ್ಟಿಯ ತರುವುದನ್ನ ಮಳೆಯ, ಬಂಡೆ ಜಲದ ದಿಸೆಯ ಒಡೆಯ, ನೀರು ಸತಿಗೆ ಜೀವ ದೊಡೆಯ, ನೀರು ಸತಿಗೆ ಜೀವ ದೊಡೆಯ, ನೀರು ಸತಿಗೆ ಜೀವ ದೊಡೆಯ, ನೀರು ಸತಿಗೆ ಜೀವ ದೊಡೆಯ. ಕುಂಟೆ ಕಟ್ಟಿ ಬಾವಿ ಭಕ್ತ ಮಾಡಿ ನನಗೆ ಇಷ್ಟಬೇಕು, ಕೆರೆ ಕುಂಟೆ ಕಟ್ಟಿ ಬಾವಿ ಭಕ್ತ ಮಾಡಿ ನನಗೆ ಇಷ್ಟಬೇಕು, ನೀರ ಮಣ್ಣಲ್ಲಿಸಬೇಕು, ಹೊರಗೆ ತಡೆಯನ್ನಿಸಬೇಕು, ಹೊರಗೆ ತಡೆಯನ್ನಿಸಬೇಕು, ಹೊರಗೆ ತಡೆಯನ್ನಿಸಬೇಕು, ಹೊರಗೆ ತಡೆಯನ್ನಿಸಬೇಕು. ನನ್ನ ಹೆಸರು ಡಿ ರಂಗನಾಥ್ ಅಂತೇಳಿ. ನಮ್ಮದು ಮೂಲತಃ ಹರಿಹರ ತಾಲೂಕು ಜಿಗಡಿ ಅಂತಕ್ಕಂಥ ಒಂದು ಬೇಡಿ ಗಾಳಿಗೆ ಎಂಟನದ ಘನತೆಯ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ. ಧಾನ್ಯವನ್ನು ಕೊಡ್ತೀವಿ, ನಮಗೆ ಅನ್ನ ಮಾಡಿಕೊಡ್ರಿ ಅಂತ ಹೇಳಿದ್ರು ಸಹ ನಮಗೆ ಮಾಡಿಕೊಡ್ಲಿಕ್ಕೆ ಮನೆಗೆ ದೀಪ ಎಲ್ಲರ ಮನೆಯಲ್ಲೋ, ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು ನಗುತ್ತಾ ಬಾಳಲಿ. ದಾವಣಗೆರೆಯ ವೇದಿಕೆ ಯೂಟ್ಯೂಬ್ ಚಾನಲ್ನವರು ಒಬ್ಬ ಗ್ರಾಮೀಣ ಪ್ರದೇಶದ ಕಲಾವಿದನನ್ನು ಗುರುತಿಸಿ ಅವರ ವೇದಿಕೆಯ ಮೂಲಕ ನನಗೆ ಮತ್ತೊಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ವೇದಿಕೆ ಯೂಟ್ಯೂಬ್ ಚಾನಲ್ನ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು. ನಮ್ಮ ಅಮ್ಮನ ಹೆಸರು ಪುಟ್ಟಮ್ಮ, ಅಪ್ಪನ ಹೆಸರು ರಂಗಪ್ಪ. ನಮಗೆ ಇಬ್ಬರು ಸಹೋದರರು ಮತ್ತು ಇಬ್ಬರು ಸಹೋದರಿಯರಿದ್ದಾರೆ. ನಮ್ಮ ಹಿರಿಯ ಸಹೋದರ
ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಇನ್ನು ಮತ್ತೊಬ್ಬ ಸಹೋದರರು ನಮ್ಮ ಜಿಗಳಿ ಗ್ರಾಮದಲ್ಲಿಯೇ ಜಮೀನನ್ನು ಮಾಡ್ತಿದ್ದಾರೆ. ನಾನು ಕೊನೆಯವನು ಗಂಡು ಮಕ್ಕಳಲ್ಲಿ. ನಾನು ಒಬ್ಬ ಕಲಾವಿದನಾಗಿ ಮತ್ತು ಜಮೀನು ಕೆಲಸವನ್ನು ಮಾಡ್ತೀನಿ. ಮುಖ್ಯವಾಗಿ ಅಡಿಕೆ ತಟ್ಟೆಯನ್ನು ಮಾಡ್ತಕ್ಕಂಥ ಮಿಷಿನನ್ನು ಸಹ ಹಾಕ್ಕೊಂಡು ಜೀವನವನ್ನು ಮಾಡ್ತಾಯಿದ್ದೀನಿ. ನಾನು ಸುಮಾರು 1994-95ರಿಂದ ಈ ಒಂದು ಸಾಕ್ಷರತಾ ಆಂದೋಲನ ಆರಂಭ ಆಯಿತು. ಆ ಆರಂಭದ ದಿನಗಳಲ್ಲಿ ಪ್ರತಿ ತಾಲೂಕಿನಲ್ಲಿಯೂ ಸಾಕ್ಷರತಾ ವಾತಾವರಣ ನಿರ್ಮಾಣ ಮಾಡಬೇಕಂತಂದೇಳಿ ಕಲಾ ತಂಡಗಳನ್ನು ಕಟ್ಕೊಂಡ್ರು. ಆ ಕಲಾ ತಂಡದಲ್ಲಿ ನಾನು ಒಬ್ಬ ಸಹ ಕಲಾವಿದನಾಗಿ ಆ ಕಲಾ ತಂಡದಲ್ಲಿ ಸೇರಿಕೊಂಡೆ. ಅಲ್ಲಿಂದ ನಾನು ಹಾಡೋದನ್ನು, ಈ ಕಂಜೀರ ಬಾರಿಸೋದನ್ನು ಮತ್ತು ನಟನೆ ಮಾಡೋದನ್ನು ಕಲಿತು ಸುಮಾರು ಅಲ್ಲಿಂದ 1994-95ರಿಂದ ಇಲ್ಲಿಯವರೆಗೂ ಸಾಕಷ್ಟು ಜಿಲ್ಲೆಗಳಲ್ಲಿ ಬೀದಿ ನಾಟಕ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ನನ್ನದೇ ಆಗಿರ್ತಕ್ಕಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀನಿ. ಮುಖ್ಯವಾಗಿ ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ರಂಗಶ್ರೀ ಕಲಾ ತಂಡವನ್ನು ಕಟ್ಟಿಕೊಂಡು ಆರೋಗ್ಯ ಇಲಾಖೆಯಲ್ಲಿ ಮತ್ತು ಆರೋಗ್ಯ ಇಲಾಖೆ ಆಗಿರ್ಬೋದು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಆಗಿರ್ಬೋದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು, ಈ ಎಲ್ಲ ಇಲಾಖೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಮುಖ್ಯವಾಗಿ ನಾವು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರತಿ ಗ್ರಾಮಗಳಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಬೀದಿ ನಾಟಕ ಮತ್ತು ಹಾಡುಗಳ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ನನ್ನ ಹವ್ಯಾಸಗಳು ಅಂತ ಹೇಳಿದರೆ ಕಂಜೀರ ಬಾರಿಸೋದು, ಹಾಡುವುದು, ನಾಟಕ ಮಾಡೋದು ಮತ್ತು ಬೀದಿ ನಾಟಕವನ್ನು ಮಾಡಿಸೋದು. ಹಾಸನದ ಗ್ಯಾರಂಟಿ ರಾಮಣ್ಣ ಬರೆದಿರ್ತಕ್ಕಂಥ ಒಂದು ಹೋರಾಟದ ಗೀತೆ. ಆ ಹೋರಾಟ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಅವನಿಗೆ ಒಂದು ಕನಸು ಬಿದ್ದಿರುತ್ತೆ. ಆ ಕನಸಿನ ಮೂಲಕ ಒಂದು ಹಾಡನ್ನು ಕಟ್ಟಿ ಅವರು ಬರೆದಿದ್ದಾರೆ. ಆ ಹಾಡನ್ನು ನಾನೀಗ ಹಾಡ್ತಿದ್ದೀನಿ. ಹಾಡಿನ ಹೆಸರು ಕನಸಿನ ಸ್ವರ್ಗ ಅಂತ ಹೇಳಿ. ಕಂಡೆ ಕಂಡೆ ನಾ ಸ್ವರ್ಗವ ಕಂಡೆ ರಾತ್ರಿಯ ಕನಸಲ್ಲಿ, ಎಲ್ಲವ ಮರೆತು ಮಲಗಿದ್ದೆ ಆನಂದ ಲೋಕದಲ್ಲಿ, ಎಲ್ಲವ ಮರೆತು ಮಲಗಿದ್ದೆ ಆನಂದ ಲೋಕದಲ್ಲಿ. ಕಂಡೆ ಕಂಡೆ ನಾ ಸ್ವರ್ಗವ ಕಂಡೆ ರಾತ್ರಿಯ ಕನಸಲ್ಲಿ, ಎಲ್ಲವ ಮರೆತು ಮಲಗಿದ್ದೆ ಆನಂದ ಲೋಕದಲ್ಲಿ, ಎಲ್ಲವ ಮರೆತು ಮಲಗಿದ್ದೆ ಆನಂದ ಲೋಕದಲ್ಲಿ. ದೊಡ್ಡದೊಂದು ಮನೆ ಇತ್ತು, ಮನೆ ಮುಂದೆ ಹೂವಿನ ತೋಟವಿತ್ತು. ದೊಡ್ಡದೊಂದು ಮನೆ ಇತ್ತು, ಮನೆ ಮುಂದೆ ಹೂವಿನ ತೋಟವಿತ್ತು. ಗಾಳಿ ಬೆಳೆದು ಕುಡಿಯುವ ನೀರಿನ ವ್ಯವಸ್ಥೆಯಾಗಿತ್ತು. ಪಕ್ಕದಲ್ಲಿ ಶೌಚಾಲಯವಿತ್ತು, ಪಕ್ಕದಲ್ಲಿ ಶೌಚಾಲಯವಿತ್ತು. ಕಂಡೆ ಕಂಡೆ ನಾ ಸ್ವರ್ಗವ ಕಂಡೆ ರಾತ್ರಿಯ ಕನಸಲ್ಲಿ, ಎಲ್ಲವ ಮರೆತು ಮಲಗಿದ್ದೆ ಆನಂದ ಲೋಕದಲ್ಲಿ, ಎಲ್ಲವ ಮರೆತು ಮಲಗಿದ್ದೆ ಆನಂದ ಲೋಕದಲ್ಲಿ. ಕೈಯಲ್ಲಿ ಕೆಲಸಿತ್ತು, ಅಡುಗೆಯಲು ಜಮೀನು ಬಾಳಿತ್ತು. ಕೈಯಲ್ಲಿ ಕೆಲಸಿತ್ತು, ಅಡುಗೆಯಲು ಜಮೀನು ಬಾಳಿತ್ತು. ಬೆಳೆದ ಬೆಳೆಯು ಲಾಭದಿ ಕೈ ತುಂಬ ಹಣವನ್ನು ತಂದಿತ್ತು. ಸ್ವರ್ಗವು ಒಂದೇ ಬೇಡಿತ್ತು, ಸ್ವರ್ಗವು ಒಂದೇ ಬೇಡಿತ್ತು. ಕಂಡೆ ಕಂಡೆ ನಾ ಸ್ವರ್ಗವ ಕಂಡೆ ರಾತ್ರಿಯ ಕನಸಲ್ಲಿ, ಎಲ್ಲವ ಮರೆತು ಮಲಗಿದ್ದೆ ಆನಂದ ಲೋಕದಲ್ಲಿ, ಎಲ್ಲವ ಮರೆತು ಮಲಗಿದ್ದೆ ಆನಂದ ಲೋಕದಲ್ಲಿ. ಮದುವೆಯಾಗಿತ್ತು, ಮತ್ತಿನಂತ ಒಂದೇ ಮಗುವಿತ್ತು. ಮದುವೆಯಾಗಿತ್ತು, ಮತ್ತಿನಂತ ಒಂದೇ ಮಗುವಿತ್ತು. ಓದಲು ಶಾಲೆ, ಉಡಲು ಬಟ್ಟೆ ಅನುಕೂಲವಾಗಿತ್ತು. ನನಗೆ ನೆಮ್ಮದಿ ತಂದಿತ್ತು, ನನಗೆ ನೆಮ್ಮದಿ ತಂದಿತ್ತು. ಕಂಡೆ ಕಂಡೆ ನಾ ಸ್ವರ್ಗವ ಕಂಡೆ ರಾತ್ರಿಯ ಕನಸಲ್ಲಿ, ಎಲ್ಲವ ಮರೆತು ಮಲಗಿದ್ದೆ ಆನಂದ ಲೋಕದಲ್ಲಿ, ಎಲ್ಲವ ಮರೆತು ಮಲಗಿದ್ದೆ ಆನಂದ ಲೋಕದಲ್ಲಿ. ಕೋಳಿ ಕೂಗಿತ್ತು, ನನಗೊಂದು ಸೊಳ್ಳೆಯು ಕುಟುಕಿತ್ತು. ಕೋಳಿ ಕೂಗಿತ್ತು, ನನಗೊಂದು ಸೊಳ್ಳೆಯು ಕುಟುಕಿತ್ತು. ತಟ್ಟನೆದ್ರೆ ಮಳೆ ಬಂದು ನಮ್ಮ ಹಳೆ ಗುಡಿಸಲು ತೋರಿತ್ತು. ಸ್ವರ್ಗವು ಕೆಳಗಿತ್ತು, ಸ್ವರ್ಗವು ಕೆಳಗಿತ್ತು.
ಎಲ್ಲವರದು ಮಲಗಿತು ಆನಂದ ಲೋಕದಲ್ಲಿ. ಯಾಕೆ ಹಿಂಗಾಯ್ತು ನನಗೀಗ ಗೊತ್ತಾಯ್ತು, ಯಾಕೆ ಹಿಂಗಾಯ್ತು ನನಗೀಗ ಗೊತ್ತಾಯ್ತು. ಪ್ರತಿಯೊಬ್ಬರಿಗೂ ಮೂಲಭೂತಗಳ ಸೌಲಭ್ಯವಿರಬೇಕು, ಅದಕ್ಕಾಗಿ ಹೋರಾಟ ಮಾಡಬೇಕು, ಅದಕ್ಕಾಗಿ ಹೋರಾಟ ಮಾಡಬೇಕು, ಅದಕ್ಕಾಗಿ ಹೋರಾಟ ಮಾಡಬೇಕು. ನನ್ನ ಮುಂದಿನ ಗುರಿ ಅಂತ ಹೇಳಿದ್ರೆ, ನಾವು ಕಲಾರಂಗದಲ್ಲಿ ಎಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ, ಆದರೆ ನಮ್ಮ ಹರಿಹರ ತಾಲೂಕಿನಲ್ಲಿ ಒಂದು ಕಲಾ ತಂಡವನ್ನು ಕಟ್ಟಬೇಕು. ಆ ಕಲಾ ತಂಡದ ಮೂಲಕ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಮುಖ್ಯವಾಗಿ ಮಹಿಳೆಯರ ಶೋಷಣೆ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಶಾಲಾ ಕಾಲೇಜು ಹಂತದಲ್ಲಿ ಮಾಡಬೇಕು ಅಂತಕ್ಕಂಥ ಗುರಿ ಇದೆ. ಮುಖ್ಯವಾಗಿ ನಾವು ಬೀದಿ ನಾಟಕ ಕಲಾವಿದರಾಗಿರೋದ್ರಿಂದ ನಮ್ಮದೇ ಆಗಿರ್ತಕ್ಕಂಥ ಒಂದು ರಾಜ್ಯ ಬೀದಿ ನಾಟಕ ಒಕ್ಕೂಟ ಇದೆ. ಆ ಒಕ್ಕೂಟದ ಮೂಲಕ ನಾವು ಸರ್ಕಾರಕ್ಕೆ ಈಗಾಗಲೇ ಒಕ್ಕೂಟವನ್ನು ಮಾಡಿದ್ದೀವಿ. ಏನಂತೇಳಿದರೆ, ಇದು ಎಲ್ಲ ರಂಗದಲ್ಲಿ ಒಂದೊಂದು ಅಕಾಡೆಮಿಯನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ನಮ್ಮ ಬೀದಿ ನಾಟಕ ಕಲಾವಿದರು ಸಹ ಒಂದು ಬೀದಿ ನಾಟಕ ಅಕಾಡೆಮಿಯನ್ನು ಮಾಡಿ ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಬಹು ಬೇಗ ಸಿಗಲಿ. ಮುಖ್ಯವಾಗಿ ಈಗ ಕಲಾವಿದರಿಗೆ 60 ವರ್ಷ ನಂತರದಲ್ಲಿ ಮಾಸಾಸನವನ್ನು ಕೊಡ್ತಾರೆ. ಈಗ 60 ವರ್ಷದವರೆಗೂ ಕಲಾವಿದರು ಬದುಕೋದು ಭಾಳ ಕಷ್ಟ. ನಾವು ಸಾಕ್ಷರತಾ ಆಂದೋಲನ ಆರಂಭವಾದಾಗ ಕಲಾತಂಡವನ್ನು ಕಟ್ಕೊಂಡ್ವಿ. ಆ ಕಲಾತಂಡದ ಮೂಲಕ ಒಂದು ಕಲೆಯ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಅವಕಾಶ ನನಗೆ ಬಂತು. ಸಾಕ್ಷರತಾ ಆಂದೋಲನದಲ್ಲಿ ನಾನು ಸ್ವಯಂ ಸೇವಕನಾಗಿ, ಪ್ರೇರಕನಾಗಿ, ನೋಡಲ್ ಪ್ರೇರಕನಾಗಿ ಸೇವೆ ಸಲ್ಲಿಸಿದೆ. ಆ ಸೇವೆಯ ಮೂಲಕ ಇವತ್ತು ಒಂದು ಕಲೆ ಮತ್ತು ಕಲಾವಿದ ಅಂತಕ್ಕಂಥ ಗುರುತಿಸುವಂಥ ಕೆಲಸವನ್ನು ನಾನು ಮಾಡಿಕೊಂಡಿದ್ದೀನಿ. ಸುಮಾರು ಫಸ್ಟಿಗೆ ನಾವು ಆರಂಭದಲ್ಲಿ ಸಂಗೀತ ಮತ್ತು ನಾಟಕ ವಿಭಾಗದ ಮೂಲಕ ಒಂದು ತುಂಗಭದ್ರಾ ಕಲಾ ತಂಡದ ಮೂಲಕ ನಮ್ಮ ರಾಜ್ಯದ ಸುಮಾರು ಬಾಗಲಕೋಟೆ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಆಮೇಲೆ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ಶಿವಮೊಗ್ಗ, ಬಿಜಾಪುರ, ಹೀಗೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬಾಲ ಕಾರ್ಮಿಕರ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಮಾಹಿತಿ ಆಗಿರ್ಬೋದು, ಬಾಲ್ಯ ವಿವಾಹದ ಬಗ್ಗೆ ಮತ್ತು ಅನಕ್ಷರತೆಯ ಬಗ್ಗೆ, ಅಪರಾಧ ಮಾಸಾಚರಣೆಯ ಬಗ್ಗೆ, ಹೆಣ್ಣು ಭ್ರೂಣ ಹತ್ಯೆಯ ಬಗ್ಗೆ, ಹೀಗೆ ಸಾಕಷ್ಟು ವಿಷಯವನ್ನು ಇಟ್ಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕಲಾ ತಂಡದ ಮೂಲಕ ಬೀದಿ ನಾಟಕ ಮತ್ತು ಹಾಡುಗಳ ಮೂಲಕ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯವನ್ನು ನಾನು ಮಾಡ್ತಾ ಬಂದಿದ್ದೀನಿ. ನಾವು ಸುಮಾರು ವರ್ಷಗಳಿಂದ ಬೀದಿ ನಾಟಕ ಮಾಡ್ತಾ ಬಂದಿದ್ದೀವಿ ಸರ್. ಬೀದಿ ನಾಟಕ ಮಾಡುವಂಥ ಸಂದರ್ಭಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ನಾವು ಬೀದಿ ನಾಟಕ ಮಾಡೋಕ್ಕೆ ಹೋದಂಥ ಸಂದರ್ಭಗಳಲ್ಲಿ ನಾವು ಕಾರ್ಯಕ್ರಮ ಮಾಡಿದ ನಂತರ ನಮಗೆ ಊಟಕ್ಕೂ ಸಹ ಭಾಳ ತೊಂದರೆ ನಾವು ಬೀದಿ ನಾಟಕವನ್ನು ಮಾಡಿದ್ದೀವಿ. ಯಾಕಂತೇಳಿದರೆ ಇಲಾಖೆಯವರು ನಮಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಊಟನೂ ಸಹ ಇಲ್ಲದೆ ಕಾರ್ಯಕ್ರಮವನ್ನು ನಾವು ಮಾಡಿದಂತೇವೆ. ಅದೇ ಆರೋಗ್ಯ ಇಲಾಖೆಯಲ್ಲಿ ಹಾಸನದಲ್ಲಿ ಕಾರ್ಯಕ್ರಮವನ್ನು ಹಾಕಿದ್ರು, ಒಂದು 20 ದಿವಸ ಕಾರ್ಯಕ್ರಮ ಹಾಕಿದ್ರು. ಅಲ್ಲಿ ತಾಯಿ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕಿದ್ರು. ಅಲ್ಲಿ ಆಸ್ಪತ್ರೆಯಲ್ಲಿ ಒಂದು ಸೀನ್ ಬರುತ್ತೆ. ಆ ಸೀನಲ್ಲಿ ಡಾಕ್ಟ್ರ್ ಪಾತ್ರವನ್ನು ಅನುಭವ ಅಂತೇಳಿದರೆ, ನಾವು ಬೀದಿ ನಾಟಕ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಹೋದರೂ ಸಹ ನಮಗೆ ಸುಮಾರು 10 ಜನ ಅಲ್ಲಿ ಕಲಾವಿದರು ನಮಗೆ ಪರಿಚಯ ಸಿಗ್ತಾರೆ. ಯಾವ ಜಿಲ್ಲೆಗೆ ಹೋದರೂ ಸಹ ನನ್ನ ಕಲೆಯ ಮೂಲಕ ನಾನು ಗೆಳೆತನವನ್ನು ಸಂಪಾದಿಸಿನಲ್ಲ ಅಂತಕ್ಕಂಥ ಸಂತೋಷ, ಖುಷಿ ನನಗೆ ಖಂಡಿತವಾಗಿ ಇದೆ. ಮತ್ತೊಂದು ಮಹಿಳಾ ಜಾಗೃತಿ ಗೀತೆ, ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆ ಅಂತಕ್ಕಂಥ ಒಂದು ಗೀತೆ. ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ. ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ. ನಾಚಬೇಡಿ ಎಂತನಕ್ಕೆ ತಲೆ ಎತ್ತಿ ನಿಲ್ಲಿರಿ, ನಾಚಬೇಡಿ ಎಂತನಕ್ಕೆ ತಲೆ ಎತ್ತಿ ನಿಲ್ಲಿರಿ. ನಾಚಬೇಕು ತುಳಿದವರು ಮನುಜಾತಿಗೆ ಸೇರಿದವರು, ನಾಚಬೇಕು ತುಳಿದವರು ಮನುಜಾತಿಗೆ ಸೇರಿದವರು. ತೂರಬೇಡಿ ಗಾಳಿಗೆ ಎಂತನದ ಘನತೆಯ, ತೂರಬೇಡಿ ಗಾಳಿಗೆ ಎಂತನದ ಘನತೆಯ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಜೀವ ಕೊಡುವ
ಜೀವವಿದು ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ನಾನು ನೀನು ಅವಳು ಇವಳು ಹೆಣ್ಣಾಗಿ ನೊಂದವರು ನಾನು ನೀನು ಅವಳು ಇವಳು ಹೆಣ್ಣಾಗಿ ನೊಂದವರು ಕೈಗೆ ಕೈ ಜೋಡಿಸುವ ಹೊಸ ಜಗತ್ತು ನಮ್ಮದು ಕೈಗೆ ಕೈ ಜೋಡಿಸುವ ಹೊಸ ಜಗತ್ತು ನಮ್ಮದು ದೂರಬೇಡಿ ಗಾಳಿಗೆ ಎಂದನದ ಘನತೆಯ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕತ್ತಲ ಏಕಾಂತದಲ್ಲಿ ಕಣ್ಣಾಡಿ ಸಾಕುವ ಕತ್ತಲ ಏಕಾಂತದಲ್ಲಿ ಕಣ್ಣಾಡಿ ಸಾಕುವ ಬೆಳಕಿಗೊಮ್ಮೆ ಈಜವ ಕಂಡಿತು ಜೀವನ ಬೆಳಕಿಗೊಮ್ಮೆ ಈಜವ ಕಂಡಿತು ಜೀವನ ತೂರಬೇಡಿ ಗಾಳಿಗೆ ಎಂತನದ ಘನತೆಯ ತೂರಬೇಡಿ ಗಾಳಿಗೆ ಎಂತನದ ಘನತೆಯ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಕಡಿಮೆ ಯಾರಿಗೆ ಹೆಣ್ಣು ಕಡಿಮೆ ಯಾರಿಗೆ ಹೆಣ್ಣು ಕಡಿಮೆ ಯಾರಿಗೆ ಹೆಣ್ಣು ಕಡಿಮೆ ಯಾರಿಗೆ ಓದ್ತಕ್ಕಂಥ ಸಂದರ್ಭದಲ್ಲಿ ಸಾಕ್ಷರತಾ ಆಂದೋಲನ ಜಾರಿ ಬಂತು ಸರ್. ಆ ಸಂದರ್ಭದಲ್ಲಿ ನಾನು ಕಲಾವಿದನಾಗಿ ಸೇವೆ ಸಲ್ಲಿಸ್ತಾ ಬಂದಿದೆ. ಅಂದರೆ ಪಿ ಯು ಸಿ ನಂತರ ಡಿಗ್ರಿ ಮಾಡಿದೆ. ಡಿಗ್ರಿಯಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೆಕೆಂಡ್ ಇಯರ್ BA ಓದಿ ಮತ್ತೆ ಸಾಕ್ಷರತೆಯಲ್ಲಿ ಕೆಲಸ ಮಾಡ್ಬೇಕನ್ನೋ ಆಸೆಯಿಂದ ಬೀದಿ ನಾಟಕ ಕಾರ್ಯಕ್ರಮ ಮಾಡ್ತಾ ಹೋದೆ. ನಮ್ಮ ಮನೆಯಲ್ಲಿ ಹೇಳಿದರು, ಬೇಡಪ್ಪ ಓದು, ಅದರಿಂದ ಏನು ಉಪಯೋಗ ಐತಿ ಅಂತ ಹೇಳಿದರು. ಏನೋ ನನ್ನ ಮನಸ್ಸು ಆ ಕಡೆ ತುಡಿತಾ ಇತ್ತು. ಆ ತುಡಿತಕ್ಕೆ ನಾನು ವಿದ್ಯಾಭ್ಯಾಸಕ್ಕೆ ಸಲಾಮನ್ನು ಹೇಳಿ ಈ ಸಾಕ್ಷರತೆಯಲ್ಲಿ ಕಲಾವಿದನಾಗಿ ಸೇವೆ ಸಲ್ಲಿಸ್ತಾ ಬಂದೆ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಮನೆಯಲ್ಲಿ ಒಂದು ಬಹಳ ಪ್ರೋತ್ಸಾಹವನ್ನು ಕೊಟ್ಟು ನನ್ನ ಎಲ್ಲ ಜಿಲ್ಲೆಗಳಲ್ಲಿ ಅಡ್ಡಾಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಮಡದಿ ಆಗಿರ್ಬೋದು, ನಮ್ಮ ಅಮ್ಮನಾಗಿರ್ಬೋದು, ಎಲ್ಲರೂ ಸಹ ನಮಗೆ ತುಂಬ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ನಾನು ಅವರಿಗೆ ಇಂಥ ಜಿಲ್ಲೆ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ ಯಾವತ್ತೂ ಹೇಳೋದಿಲ್ಲ. ನಾನು ರಾತ್ರಿ ಬ್ಯಾಗನ್ನು ಪ್ಯಾಕ್ ಮಾಡ್ತಿರ್ತಾನೆ. ಬ್ಯಾಗ್ ಪ್ಯಾಕ್ ಮಾಡಿದ್ರು ಕೇಳ್ತಾರೆ, ಅವ್ರು ಎಲ್ಲಿ ಹೋಗ್ತೀಯ ಅಂತಂದೇಳಿ, ಯಾವ ಜಿಲ್ಲೆಗೆ ಹೋಗ್ತಾರೆ ಅಂತ ಕೇಳ್ತಾರೆ. ಅವ್ರಿಗೆ ಒಂದು ಮನದಟ್ಟ ಆಗಿಬಿಟ್ಟಿತ್ತು. ಏನಂತ ಹೇಳಿದ್ರೆ, ನಾನು ಬಟ್ಟೆ ಪ್ಯಾಕ್ ಮಾಡೋಕೆ ಹಚ್ಚಿದೆ ಅಂತ ಹೇಳಿದ್ರೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತಾನೆ ಅಂತಂದೇಳಿ. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಮನೆಯಲ್ಲಿ ಎಲ್ಲರೂ ಸಹ ನನ್ನ ಕಲೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಬರ್ತಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹದಿಂದಲೇ ನಾನು ಇವತ್ತು ಈ ಒಂದು ಎಲ್ಲ ಜಿಲ್ಲೆಯಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡಲಿಕ್ಕೆ ಸಹಕಾರಿಯಾಗಿದೆ. ಮಕ್ಕಳ ಹಕ್ಕುಗಳ ಬಗ್ಗೆ ಒಂದು ಗೀತೆಯನ್ನು ಆಡ್ತಿದ್ದೇವೆ. ಮಕ್ಕಳೇ ಮನೆಗೆ ದೀಪ, ಎಲ್ಲರ ಮನೆಯಲ್ಲೂ ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು ನಗುತ್ತಾ ಬಾಳಲಿ. ಮಕ್ಕಳ ಮನೆಗೆ ದೀಪ, ಎಲ್ಲರ ಮನೆಯಲ್ಲೂ ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು ನಗುತ್ತಾ ಬಾಳಲಿ. ಬಾಳೆಯ ಎಲೆಯಂತೆ ಮಕ್ಕಳ ಮನಸ್ಸುಗಳು, ಬಾಳೆಯ ಎಲೆಯಂತೆ ಮಕ್ಕಳ ಮನಸ್ಸುಗಳು, ಕೋಗಿಲೆ ಹಿಂಪು ಹೂವಿನ ಕಂಪು ಅವರ ಭಾವವು, ಮಕ್ಕಳು ನಲಿವ ಜೀವವು. ಕೋಗಿಲೆ ಹಿಂಪು ಹೂವಿನ ಕಂಪು ಅವರ ಭಾವವು, ಮಕ್ಕಳು ನಲಿವ ಜೀವವು. ಮಕ್ಕಳ ಮನೆಗೆ ದೀಪ, ಎಲ್ಲರ ಮನೆಯಲ್ಲೂ ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು ನಗುತ್ತಾ ಬಾಳಲಿ. ಆಟ ಆಡೋ ನೃತ್ಯಗಳು ಮಕ್ಕಳಿಗೆ ಮೊದಲಿರಲಿ, ಆಟ ಆಡೋ ನೃತ್ಯಗಳು ಮಕ್ಕಳಿಗೆ ಮೊದಲಿರಲಿ. ಕಷ್ಟದ ಕೆಲಸಗಳೆಲ್ಲ ದೊಡ್ಡವರಿಗೇ ಇರಲಿ, ಕಷ್ಟದ ಕೆಲಸಗಳೆಲ್ಲ ಮಕ್ಕಳಿಗೆ ಇರಲಿ. ಮಕ್ಕಳ ಮನೆಗೆ ದೀಪ, ಎಲ್ಲರ ಮನೆಯಲ್ಲೂ ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು ನಗುತ್ತಾ ಬಾಳಲಿ. ಶಾಲೆಯ ಪಾಠಿಯ ಚೀಲ
ಮಕ್ಕಳ ಜಗಲಿಗೆ ಬರಲಿ ಶಾಲೆಯ ಪಾಠಿಯ ಚೀಲ, ಮಕ್ಕಳ ಜಗಲಿಗೆ ಬರಲಿ ಅಕ್ಕರೆ ತುಂಬಿದ ಶಿಕ್ಷಣವು ಎಲ್ಲ ಮಕ್ಕಳಿಗೂ ಸಿಗಲಿ, ಅಕ್ಕರೆ ತುಂಬಿದ ಶಿಕ್ಷಣವು ಎಲ್ಲ ಮಕ್ಕಳಿಗೂ ಸಿಗಲಿ. ಮಕ್ಕಳು ಮನೆಗೆ ದೀಪ ಎಲ್ಲರ ಮನೆಯಲ್ಲೂ, ಅವರ ಬಗೆಗಳ ಬರಿ ಕೊಡಬೇಡಿ ನಗುತ್ತಾ ಬಾಳಲಿ, ಮಕ್ಕಳು ನಗುತ್ತಾ ಬಾಳಲಿ, ಮಕ್ಕಳು ನಗುತ್ತಾ ಬಾಳಲಿ, ಮಕ್ಕಳು ನಗುತ್ತಾ ಬಾಳಲಿ. ದಲಿತ ಸಾಹಿತಿ ಸಿದ್ದಲಿಂಗಯ್ಯ ಬರೆದಿರ್ತಕ್ಕಂಥ ಒಂದು ಹೋರಾಟದ ಗೀತೆ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ಪೊಲೀಸರ ಲಾಠಿಗೆ ಬಂತು ಮಾಲೀಕರ ಚಾಟಿಗೆ ಬಂತು, ಪೊಲೀಸರ ಲಾಠಿಗೆ ಬಂತು ಮಾಲೀಕರ ಚಾಟಿಗೆ ಬಂತು, ಬಂದೂಕದ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ಬಡವರ ಮನೆಗೆ ಬರಲಿಲ್ಲ ಬೆಳಗಿನ ಕಿರಣ ತರಲಿಲ್ಲ, ಬೆಳಗಿನ ಮನೆಗೆ ಬರಲಿಲ್ಲ ಬೆಳಗಿನ ಕಿರಣ ತರಲಿಲ್ಲ, ಗೋಳಿನ ಕಡಲನ್ನು ಬತ್ತಿಸಲಿಲ್ಲ ಸಮಜಯ ಹೂವನ್ನು ಅರಳಿಸಲಿಲ್ಲ, ಗೋಳಿನ ಕಡಲನ್ನು ಬತ್ತಿಸಲಿಲ್ಲ ಸಮಜಯ ಹೂವನ್ನು ಅರಳಿಸಲಿಲ್ಲ. ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲೇ ಎತ್ತಲೆಯಾಯಿತು ಯಾರೂ ಕಾಣದ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಕಲಾವಿದರಿಗೆ ಅವರದೇ ಇರತಕ್ಕಂಥ ನೋವುಗಳಿರ್ತಾವೆ ಸರ್. ಈಗ ಇಲಾಖೆಯವರು ಒಂದು ಬೀದಿ ನಾಟಕಕ್ಕೆ ಇಷ್ಟು ಅಂತ ಕಾರ್ಯಕ್ರಮವನ್ನು ಕೊಡ್ತಾರೆ. ಆ ಕೊಟ್ಟಂಥ ಹಣದಲ್ಲಿಯೇ ಕಲಾವಿದರು ವಾಹನ ವ್ಯವಸ್ಥೆಯನ್ನು ಮಾಡ್ಕೋಬೇಕು, ಊಟದ ವ್ಯವಸ್ಥೆಯನ್ನು ಮಾಡ್ಕೋಬೇಕು, ಆಮೇಲೆ ಕಲಾವಿದರಿಗೆ ಹೋಗಿ ಬರ್ತಕ್ಕಂಥ ಪ್ರೋತ್ಸಾಹನ ಕೊಡಬೇಕು, ಅವರಿಗೆ ಗೌರವಧನವನ್ನು ಕೊಡಬೇಕು. ಹಾಗಿದ್ದಾಗೆ ಕಲಾವಿದರು ಜೀವನ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 60 ವರ್ಷಕ್ಕೆ ಮಾಸಾಶನವನ್ನು ಕೊಡ್ತಾರೆ. ಯಾಕಂತೇಳಿದರೆ ಇವತ್ತು ನಾವು ನನ್ನ ಒಂದು ಮನವಿ ಅಂತೇಳಿದರೆ, ಕಲಾವಿದರಿಗೆ ಅವರದೇ ಆಗಿರ್ತಕ್ಕಂಥ ಕಷ್ಟಗಳು ಇರ್ತವೆ, ಅವರದೇ ಆಗಿರ್ತಕ್ಕಂಥ ನೋವು ಇರುತ್ತೆ. ಕೆಲವೊಬ್ಬರು ಇದೇ ಕಲೆಯಿಂದ ಜೀವನ ಕಟ್ಕೊಂಡು ಜೀವನ ನಿರ್ವಹಣೆಯನ್ನು ಸಹ ಮಾಡ್ತಾರೆ, ಬದುಕಲಿಕ್ಕೆ ತುಂಬ ಕಷ್ಟ ಆಗಿದೆ. ಹಾಗಾಗಿ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 60 ವರ್ಷಕ್ಕೇನು ಮಾಸಾಶನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆಯೋ ಅದನ್ನು 40ರಿಂದ 50 ವರ್ಷದ ಒಳಗೆ ಕೊಟ್ಟರೆ ಕಲಾವಿದರ ಜೀವನಕ್ಕೂ ಇನ್ನೂ ಸಹ ಅನುಕೂಲ ಆಗುತ್ತೆ, ಅವರ ಕಲೆಗೆ ಪ್ರೋತ್ಸಾಹವನ್ನು ಸಹ ಕೊಟ್ಟಾಗುತ್ತೆ. 40 ವರ್ಷದಿಂದ 50 ವರ್ಷದೊಳಗೆ ಮಾಸಾಶನವನ್ನು ಕೊಟ್ಟರೆ ಅಂತೇಳಿದರೆ ಎಷ್ಟೋ ಕಲಾವಿದ ಕುಟುಂಬಗಳು ಬದುಕನ್ನು ಕಟ್ಕೊಳ್ತಕ್ಕಂಥ ಆಸರೆ ಆಗುತ್ತೆ. ಈ ಮೂಲಕ ನಾವು ಸಹ ರಾಜ್ಯ ಬೀದಿ ನಾಟಕ ಒಕ್ಕೂಟದ ಪರವಾಗಿ ಮುಖ್ಯಮಂತ್ರಿಯವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಸದ್ಯದಲ್ಲಿ ವೇದಿಕೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.